ಈಗಾಗಲೇ ಸಮಯ 1 ಗಂಟೆ ಆಗಿದೆ. ಇನ್ನು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಮತ್ತೆ ಅಂತಿಮವಾಗಿ ಸನ್ಮಾನ್ಯ ಕುಮಾರಣ್ಣ ಅವರ ಮಾತುಗಳನ್ನ ಕೇಳಲಿಕ್ಕೆ ತಾವೆಲ್ಲ ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಸೇರಿದ್ದೀರಿ. ಅದಕ್ಕಿಂತ ಮುಂಚಿತವಾಗಿ ಕೆಲವೊಂದಷ್ಟು ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಪ್ರಸ್ತಾವನೆಯನ್ನ ಇಡ್ಲಿಕ್ಕಿಂತ ಮುಂಚಿತವಾಗಿ ಬೆಂಗಳೂರು ನಗರವನ್ನ ನಿರ್ಮಾಣ ಮಾಡಿರತಕ್ಕಂಥ ಅವತ್ತಿನ ಕಾಲಘಟ್ಟದಲ್ಲಿ ಒಂದು ದೂರದೃಷ್ಟಿಯನ್ನ ಇಟ್ಟು ಬೆಂಗಳೂರು ನಗರ ಇಡೀ ವಿಶ್ವದಲ್ಲೇ ಒಂದು ಪ್ರಸಿದ್ಧಿಯನ್ನ ಪಡ್ಕೊಳ್ತಕ್ಕಂಥ ಒಂದು ನಗರವಾಗಿ ಹೊರಹೊಮ್ಮಬೇಕು ಅಂತಕ್ಕಂಥ ಕಲ್ಪನೆಯಿಂದ ನಾಡಪ್ರಭು ಕೆಂಪೇಗೌಡರು ಕಟ್ಟದಂತ ಈ ಒಂದು ಬೆಂಗಳೂರು ನಗರ ಬಹುಶಃ ಅವರ ಒಂದು ಬ್ಲೂ ಪ್ರಿಂಟ್ ನ ಏನು ಅಂದಿನಿಂದ ತಯಾರಿಯನ್ನ ಮಾಡಿದ್ರು. ಇವತ್ತು ಬೆಂಗಳೂರಿಗೆ ಸಿಲಿಕಾನ್ ಸಿಟಿ ಅಂತಕ್ಕಂಥದ್ದು ಒಂದು ಗ್ಲೋಬಲ್ ರೆಕಗ್ನಿಷನ್ ಏನಾದ್ರೂ ಸಿಕ್ಕಿದೆ ಅಂತಕ್ಕಂಥದ್ದಾದ್ರೆ ಅದಕ್ಕೆ ಮೊದಲು ಮೂಲ ಪುರುಷ ಆ ಪುಣ್ಯಾತ್ಮ ನಾಡಪ್ರಭು ಕೆಂಪೇಗೌಡರನ್ನ ನಾವು ಈ ಸಂದರ್ಭದಲ್ಲಿ ಮೊದಲು ಈ ವೇದಿಕೆ ಮೂಲಕ ಸ್ಮರಿಸಿಕೊಳ್ಳಬೇಕಾಗ್ತದೆ. ಸಾಕಷ್ಟು ಜನ ಪಕ್ಷಾತೀತವಾಗಿ ಬೆಂಗಳೂರು ನಗರದ ಅಭಿವೃದ್ಧಿಗೆ ಒಂದೊಂದೇ ಇಟ್ಟಿಗೆಯನ್ನ ಇಡ್ತಾ ಒಂದೊಂದೇ ಹೆಜ್ಜೆಯನ್ನ ಇಡ್ತಾ ಅಭಿವೃದ್ಧಿಗೆ ಸಾಕಷ್ಟು ಜನ ಸಹಕಾರವನ್ನ ಕೊಟ್ಟಿರ್ತಕ್ಕಂಥದ್ದು ಬೆಂಗಳೂರು ನಗರದ ಒಂದು ಇತಿಹಾಸ. ಆದರೆ ಇವತ್ತು ಬೆಂಗಳೂರು ನಗರವನ್ನ ಮತ್ತಷ್ಟು ಅಭಿವೃದ್ಧಿಯ ಒಂದು ದಿಕ್ಕಿಗೆ ಕೊಂಡೊಯ್ತಕ್ಕಂಥದಕ್ಕೆ ಮಾಜಿ ಪ್ರಧಾನ ಮಂತ್ರಿಗಳು ಸನ್ಮಾನ್ಯ ಶ್ರೀ ದೇವೇಗೌಡರು ಸಾಹೇಬರು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಏನ್ ಕೂತಿದ್ದಾರೆ, ಬಹುಶಃ ಅವರು ತಗೊಂಡಂತ ಕೆಲವೊಂದಷ್ಟು ಐತಿಹಾಸಿಕವಾದಂತ ತೀರ್ಮಾನಗಳು, ನಿರ್ಣಯಗಳು ಇವತ್ತಿಗೂ ಕೂಡ ಜನಗಳ ಹೃದಯದಲ್ಲಿ ಶಾಶ್ವತವಾಗಿ ಉಳಿದಿದೆ ಅಂತಕ್ಕಂಥದ್ದನ್ನ ನಾನು ಭಾವಿಸಿದ್ದೇನೆ. ಸನ್ಮಾನ್ಯ ದೇವೇಗೌಡರು ಸಾಹೇಬರು 94ನೇ ಇಸ್ವಿಯಲ್ಲಿ ಇವತ್ತೇನು ಸಾಕಷ್ಟು ಐಟಿ ಸೆಕ್ಟರ್ಗೆ ಖ್ಯಾತಿಯನ್ನ ಹೊಂದಿರತಕ್ಕಂಥ ಬೆಂಗಳೂರು ನಗರ, ಅಂದಿನ ಕಾಲಘಟ್ಟದಲ್ಲಿ ಅವರು ಮುಖ್ಯಮಂತ್ರಿಗಳಾದಂತ ಸಂದರ್ಭದಲ್ಲಿ ಸಿಂಗಾಪುರಿನ ಸರ್ಕಾರದ ಜೊತೆಯಲ್ಲಿ ಮಾತನಾಡಿ ಒಂದು ಖಾಸಗಿಯ ಒಂದು ಕಂಪನಿಯನ್ನ ವೈಟ್ ಫೀಲ್ಡ್ ನಲ್ಲಿ ಐಟಿಪಿಎಲ್ ನಲ್ಲಿ 69 ಎಕರೆ ಭೂಮಿಯನ್ನ ಕೊಡುವ ಮೂಲಕ 40,000 ಜನ ಯುವಕರಿಗೆ ಅಂದಿನ ಕಾಲದಲ್ಲಿ ಉದ್ಯೋಗವನ್ನ ಕೊಡ್ತಕ್ಕಂಥ ಕೆಲಸ ಮಾಡಿದ್ದು ಇದೇ ಪುಣ್ಯಾತ್ಮ ಸನ್ಮಾನ್ಯ ದೇವೇಗೌಡರು ಸಾಹೇಬರು. ಅಲ್ಲಿಂದ ನಿಮಗೆ ಇತಿಹಾಸ ಗೊತ್ತಿದೆ. ಮತ್ತಷ್ಟು ಪ್ರೋತ್ಸಾಹವನ್ನ ಕೊಡಬೇಕು. ಐಟಿ ಸೆಕ್ಟರ್ ಇಡೀ ದೇಶದಲ್ಲಿ ಬೆಂಗಳೂರು ನಗರದಲ್ಲಿ ಅತಿ ಹೆಚ್ಚು ಸ್ಥಾಪನೆ ಆಗಬೇಕು ಅಂತಕ್ಕಂಥ ಕಲ್ಪನೆಯಿಂದ ಒಂದು ಕನಸನ್ನ ಒತ್ತಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ತೆರಿಗೆ ವಿನಾಯಿತಿಯನ್ನ ಘೋಷಣೆಯನ್ನ ಮಾಡ್ತಾರೆ, ಟ್ಯಾಕ್ಸ್ ಹಾಲಿಡೇನ ಡಿಕ್ಲೇರ್ ಮಾಡ್ತಾರೆ. ಅದರಿಂದ ಇವತ್ತು ಬೆಂಗಳೂರು ನಗರದಲ್ಲಿ ಸಾಕಷ್ಟು ದೊಡ್ಡ ದೊಡ್ಡ ಹೆಸರಾಂತ ಕಂಪನಿಗಳು ಇವತ್ತು ಬೆಂಗಳೂರು ಅಂತಕ್ಕಂಥ ನಗರದಲ್ಲಿ ಸ್ಥಾಪನೆ ಆಗುವ ಮೂಲಕ ಸಾಕಷ್ಟು ಜನ ಯುವಕರಿಗೆ ಇಂದಿನ ದಿನದವರೆಗೂ ಕೂಡ ಉದ್ಯೋಗ ಸೃಷ್ಟಿಯಾಗಿರ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ನೋಡಿದ್ದೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.